ಸರ್ ಓಕೆ ಸರ್ ಮೊನ್ನೆ ಒಂದು ಯತ್ನಾಳ್ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್. ಅವನ ಬಗ್ಗೆ ಯಾಕೆ ಮಾತಾಡ್ತೀರಿ? ಯತ್ನಾಳ್ ಬಗ್ಗೆ ನೋಡ್ರಿ, ಯತ್ನಾಳು ಯಾವಾಗ ಪಕ್ಷನಿಷ್ಠೆ ಐತೆ ಅವ್ರಿಗೆ ಅಧಿಕಾರ ಕೊಟ್ಟಂಥ ಭಾರತೀಯ ಜನತಾ ಪಕ್ಷವನ್ನೇ ಬೈದು ಬಂದವರು. ಈಗ ನಮ್ಮ ನಾಯಕರನ್ನ ಭಾಳ ಅಗೌರವವಾಗಿ ಮಾತಾಡ್ತವ್ರೆ. ಅವ್ರ ಲ್ಯಾಂಗ್ವೇಜಲ್ಲಿ ನಾವು ಮಾತಾಡ್ಬೋದು, ನಾವು ನಾಲ್ಗೆನ ಕೆಡಿಸ್ಕೊಳ್ಳೋಕೆ ಇಷ್ಟ ಇಲ್ಲ. ಅವ್ರು ಇತ್ತೀಚೆಗೆ ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಆಮೇಲೆ ಅವರು ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವ್ರ ಹೆಸರನ್ನ ಹೇಳ್ಕೊಂಡು ಅವ್ರು ಬೇಳೆ ಬೇಯಿಸ್ಕೋತವ್ರು ಅಷ್ಟೇ. ಕೆಲವೊಂದು ಟೈಮ್ ರಾಜಕೀಯದಲ್ಲಿ ಏನು ಬೇಕಾದ್ರೂ ಆಗ್ಬೋದಲ್ಲ ಸರ್? ಏನು ಬೇಕಾದ್ರೂ ಆಗ್ಬೋದು ಅಂತಕ್ಕಂಥ ಜೈಮಾನ್ದವರಲ್ಲ ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಇವತ್ತು ಮುಖಂಡರಾಗಿರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವ್ರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನಿರಾಕರಣೆ ಮಾಡಿದಾಗ MLA ಚುನಾವಣೆಯಲ್ಲಿ ಇಂಡಿಪೆಂಡೆಂಟಾಗಿ ಗೆದ್ದವಾಗ ಜನತಾದಳ ಜನತಾ ಪಕ್ಷದ ಸರ್ಕಾರ ಇತ್ತು. ಅವಾಗ ದೇವೇಗೌಡರದ್ದು ಸರ್ಕಾರ ಇತ್ತು. ಆವಾಗ ಅವ್ರು ಹೋಗ್ಬೋದಾಗಿತ್ತು, ಅವ್ರನ್ನ ಮಂತ್ರಿನೇ ಮಾಡ್ತಿದ್ರು ಆ ಸಂದರ್ಭದಲ್ಲಿ ಹೋಗಿದ್ರೆ. ಅದನ್ನು ಬಿಟ್ಟು ಅವರು ಟಿಕೆಟ್ ಕೊಡದೇ ಇದ್ರೂ ಕೂಡ ಇಂಡಿಪೆಂಡೆಂಟಾಗಿ ಗೆದ್ದು ಪುನಃ ಕಾಂಗ್ರೆಸ್ಗೆ ಸೇರಿ ಕಾಂಗ್ರೆಸ್ನಲ್ಲೇ ತಮ್ಮ ಬದುಕನ್ನು ಕಟ್ಕೊಂಡಂಥವ್ರು ಡಿ ಕೆ ಶಿವಕುಮಾರ್ ಅವರು. ಯತ್ನಾಳ್ ಅವರಿಂದ ಡಿ ಕೆ ಶಿವಕುಮಾರ್ ಅವರು ಪಾಠ ಕಲಿತಕ್ಕಂಥ ಅವಶ್ಯಕತೆ ಇಲ್ಲ. ಯತ್ನಾಳ್ ಅವರ ನಡವಳಿಕೆ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಮೊದಲಿಂದ ನಾವೆಲ್ಲ ಕೂಡ ನೋಡಿದ್ದೀವಿ. ಅವರು ಜನತಾದಳಕ್ಕೂ ಬಂದಿದ್ದರು. ನಾವು ಜನತಾದಳದಲ್ಲಿದ್ದಾಗ ನಮ್ಮ ಜೊತೆನೂ ಜನತಾದಳಕ್ಕೂ ಬಂದಿದ್ದರು. ಆವಾಗ ಯಡಿಯೂರಪ್ಪನವ್ರನ್ನ ಮುಖಂಡರುಗಳನ್ನೆಲ್ಲ ಬೈಕೊಂಬಂದಿದ್ರು. ಈಗ ಪುನಃ ಬಿ ಜೆ ಪಿಗೆ ಹೋದ್ರು ಕೂಡ ಅಲ್ಲಿ ಆ ಪಕ್ಷದ ಶಿಸ್ತಿಗೆ ಭದ್ರ ಆಗದೇ ಬಾಯಿಗೆ ಬಂದಂಗೆ ಮಾತಾಡ್ತಾವ್ರೆ. ಆಮೇಲೆ ನಾನು ಹೇಳ್ತೀನಿ ಯತ್ನಾಳ್ ಅವ್ರಿಗೆ, ಅವ್ರು ಹೊಟ್ಟೆ ತುಂಬೋದಾದರೆ, ಅವ್ರ ಜೀವನ ನಡೆಸ್ಕೊಳ್ಳೋದಾದರೆ ನಮ್ಮ ನಾಯಕರ ಬಗ್ಗೆ ಮಾತಾಡ್ಕೊಳ್ಳಿ. ನಮ್ಮ ನಾಯಕರ ಮೇಲೆ ಮಾತಾಡೋದ್ರಿಂದ ಅವ್ರಿಗೆ ಹೊಟ್ಟೆ ತುಂಬ್ತದೆ, ನನ್ನ ರಾಜಕೀಯ ಜೀವನ ಮುಂದುವರಿತದೆ ಅನ್ನೋದಾದರೆ ಅವ್ರು ಮಾತಾಡ್ಕೊಳ್ಳಿ, ನಮ್ಮದೇನು ತಕರಾರಿಲ್ಲ ಅದಕ್ಕೆ.